ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಟ್ಯಾಂಕರ್ ಲಾರಿಯೊಂದು ಪಲ್ಟಿಯಾಗಿ ಹೊತ್ತಿ ಉರಿದ ಘಟನೆ ಅಂಕೋಲಾ ತಾಲೂಕಿನ ಅಗಸೂರು ವ್ಯಾಪ್ತಿಯ ಕಂಚಿನಬಾಗಿಲ ಬಳಿ ರಾಷ್ಟ್ರೀಯ ಹೆದ್ದಾರಿ 56ರಲ್ಲಿ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ. ಬೆಳಗಾವಿಯಿಂದ ಮಂಗಳೂರಿಗೆ ಎಥೆನಾಲ್ ಸಾಗಿಸುತ್ತಿದ್ದ ಟ್ಯಾಂಕರ್ ಲಾರಿ ಕಂಚಿನಬಾಗಿಲ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪಲ್ಟಿಯಾಗಿದೆ. ಪಲ್ಟಿಯಾದ ಕೆಲವೇ ಕ್ಷಣಗಳಲ್ಲಿ ಟ್ಯಾಂಕರ್ ದಗದಗ ಹೊತ್ತಿ ಉರಿದಿದೆ. ಘಟನೆ ನಡೆದ ಕೆಲವು ಸಮಯದವರೆಗೆ ಚಾಲಕ ಕಾಣದಾದ ಚಾಲಕನು ಸುಟ್ಟು ಹೋಗಿರುವ ಆತಂಕ ಎದುರಾಗಿತ್ತು. ಆದರೆ ಘಟನೆ ಸಮಯದಲ್ಲಿ ಟ್ಯಾಂಕರ್ ಮೇಲಿಂದ ಚಾಲಕ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾನೆ. 60% ಸುಟ್ಟ ಗಾಯಗೊಂಡಿರುವ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ಸ್ಥಳದಲ್ಲಿ ನೆಟ್ವರ್ಕ್ ಇಲ್ಲದ ಕಾರಣ ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳಕ್ಕೆ ತಡವಾಗಿ ಮಾಹಿತಿ ಲಭಿಸಿದ್ದು, ಮಾಹಿತಿ ತಿಳಿದ ತಕ್ಷಣ ಸ್ಥಳದಲ್ಲೇ ತೆರಳಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಂಡಿದ್ದಾರೆ. ಘಟನೆ ಕುರಿತು ಅಂಕೋಲಾ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಸಮಗ್ರ ಚಿಕಿತ್ಸೆ, ಮಾನವೀಯ ಆರೈಕೆ, 24/7 ತುರ್ತು ಮತ್ತು ಟ್ರಾಮಾ ಚಿಕಿತ್ಸೆ, ವಿಶೇಷ ಚಿಕಿತ್ಸೆಗಳು, ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, ಐಸಿಯು, ಸಿಸಿಯು ಮತ್ತು ಎನ್ಐಸಿಯು, ಅತ್ಯಾಧುನಿಕ ರೇಡಿಯಾಲಜಿ ಮತ್ತು ಇಮೇಜಿಂಗ್, ಉತ್ಕೃಷ್ಟ ಕ್ಯಾಥ್ ಲ್ಯಾಬ್, ಸಂಪೂರ್ಣ ಸ್ವಯಂಚಾಲಿತ ಪ್ರಯೋಗಾಲಯ, ಡಯಾಲಿಸಿಸ್ ಮತ್ತು ಡೇ ಕೇರ್ ಸೇವೆಗಳು, ಒಳರೋಗಿ ಮತ್ತು ಹೊರರೋಗಿ ವಿಭಾಗಗಳು, ಬಂಜೇತನ ನಿವಾರಣೆ ವಿಭಾಗ, ಸ್ಪೆಷಾಲಿಟಿ ವೈದ್ಯಕೀಯ ಸೇವೆಗಳು, ಜನರಲ್ ಮೆಡಿಸಿನ್ ಮತ್ತು ತೀವ್ರ ನಿಗಾ ಘಟಕ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ಮತ್ತು ಮೂತ್ರಾಂಗ ಶಸ್ತ್ರಚಿಕಿತ್ಸೆ, ಮಕ್ಕಳ ವಿಭಾಗ ಮತ್ತು ನವಜಾತ ಶಿಶು ಕೇಂದ್ರ, ಹೃದ್ರೋಗ ಚಿಕಿತ್ಸೆ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ಎಲುಬು ಕೀಳು ಮೂಳೆ ಶಸ್ತ್ರಚಿಕಿತ್ಸೆ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್, ಪ್ರಸೂತಿ, ಸ್ತ್ರೀರೋಗ ಮತ್ತು ಬಂಜೇತನ ಚಿಕಿತ್ಸೆ, ಅರವಳಿಕೆ ಮತ್ತು ತೀವ್ರ ನಿಗಾ ವಿಭಾಗ, ಕಣ್ಣು ಮತ್ತು ಕಿವಿ ಮೂಗು ಗಂಟಲು ವಿಭಾಗ, ಕ್ಯಾನ್ಸರ್ ಮತ್ತು ಮೂತ್ರಪಿಂಡ ಚಿಕಿತ್ಸಾ ವಿಭಾಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8105807754. ವಿಳಾಸ ಹೊಸಪೇಟೆ ರಸ್ತೆ, ಶಿರಸಿ 581402. ಉದ್ಘಾಟಕರು ಆಸ್ಪತ್ರೆ ಸಂಕೀರ್ಣದ ಉದ್ಘಾಟನೆ ಶ್ರೀ ಮಂಕಾಳ್ ಎಸ್ ವೈದ್ಯ, ಸನ್ಮಾನ್ಯ ಮಂತ್ರಿಗಳು, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಕರ್ನಾಟಕ ಸರ್ಕಾರ. ಶ್ರೀ ಭೀಮಣ್ಣ ಟಿ ನಾಯ್ಕ್, ಸನ್ಮಾನ್ಯ ಶಾಸಕರು, ಶಿರಸಿ ಮತ್ತು ಸಿದ್ದಾಪುರ ಕ್ಷೇತ್ರ. ಹೊರರೋಗಿ ವಿಭಾಗ, ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಔಷಧ ವಿಭಾಗದ ಉದ್ಘಾಟನೆ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸನ್ಮಾನ್ಯ ಸಂಸದರು, ಕೆನರಾ ಲೋಕಸಭಾ ಕ್ಷೇತ್ರ. ಹೃದ್ರೋಗ ವಿಭಾಗ ಮತ್ತು ಕ್ಯಾಥ್ ಲ್ಯಾಬ್ ಉದ್ಘಾಟನೆ ಪ್ರೊಫೆಸರ್ ಡಾಕ್ಟರ್ ಸಿಎನ್ ಮಂಜುನಾಥ್, ಸನ್ಮಾನ್ಯ ಲೋಕಸಭಾ ಸಂಸದರು, ಬೆಂಗಳೂರು ಗ್ರಾಮೀಣ ವಿಭಾಗ. ಮುಖ್ಯ ಪ್ರಾಧ್ಯಾಪಕರು ಮತ್ತು ಮಾಜಿ ನಿರ್ದೇಶಕರು ಶ್ರೀ ಜಯದೇವ್, ಹೃದ್ರೋಗ ಚಿಕಿತ್ಸಾ ಮತ್ತು ಸಂಶೋಧನಾ ಕೇಂದ್ರ, ಬೆಂಗಳೂರು. ವಿಶೇಷ ಕೊಠಡಿಗಳು ಮತ್ತು ಆಡಳಿತ ವಿಭಾಗದ ಉದ್ಘಾಟನೆ ಶ್ರೀ ಮುಸ್ತಫಾ ಎಸ್ಎಂ, ಸಂಸ್ಥಾಪಕರು, ಸಜಿ ಭಾರತ್ ಇನ್ಸ್ಪ್ರಾ ಪ್ರೈವೇಟ್ ಲಿಮಿಟೆಡ್, ಮಂಗಳೂರು. ಕ್ಷಕಿರಣ ವಿಭಾಗ, ಸಿಟಿ ಸ್ಕ್ಯಾನ್ ಉದ್ಘಾಟನೆ ಡಾಕ್ಟರ್ ಭೀಮಶಂಕರ್ ಎಸ್ ಗುಳೇದ್, ಡಿಐಜಿ ಎಕನಾಮಿಕ್ ಅಫೆನ್ಸಸ್, ಸಿಐಡಿ, ಬೆಂಗಳೂರು. ಆಧುನಿಕ ಶಸ್ತ್ರಚಿಕಿತ್ಸಾ ಸಮುಚ್ಚಯದ ಉದ್ಘಾಟನೆ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ, ಸಂಸ್ಥಾಪಕರು, ಅಕ್ಷರ ಕಣ್ಣಿನ ಆಸ್ಪತ್ರೆ, ತುಮಕೂರು. ಸನ್ಮಾನ್ಯ ಶಾಸಕರು, ಕೊಡ್ಲಿಗಿ ಕ್ಷೇತ್ರ, ವಿಜಯನಗರ ಜಿಲ್ಲೆ. ಡಯಾಲಿಸಿಸ್ ವಿಭಾಗ, ಸಾಮಾನ್ಯ ಕೊಠಡಿಗಳು ಮತ್ತು ತಪಾಸಣಾ ಕೇಂದ್ರದ ಉದ್ಘಾಟನೆ ಶ್ರೀ ಕಿರಣ್ ಎಸ್ ಚಿತ್ರಕಾರ್, ಮುಖ್ಯಸ್ಥರು, ರಾಜಧಾನಿ ಸಂಸ್ಥೆಗಳು, ಶಿರಸಿ. ಪ್ರಸೂತಿ ಮತ್ತು ಮಕ್ಕಳ ವಿಭಾಗದ ಉದ್ಘಾಟನೆ ಶ್ರೀ ಹಾಜಿ ಕೆ ಅಬ್ದುಲ್ ಕರೀಂ, ನಿರ್ದೇಶಕರು, HKH ಸಂಸ್ಥೆಗಳು, ಶಿರಸಿ. ಈಜು ಕೇವಲ ಕ್ರೀಡೆಯಲ್ಲ, ಜೀವ ಉಳಿಸುವ ಮಹತ್ವದ ಕೌಶಲ್ಯವಾಗಿದೆ.
ಸ್ವಸ್ಥ ಶರೀರ, ಆರೋಗ್ಯಯುತವಾದ ಮನಸ್ಸಿಗೆ ಇದು ಉತ್ತಮ ಸಾಧಕ ಎಂದು ಹಿರಿಯ ಪತ್ರಕರ್ತ ಹಾಗೂ ಜನತಾ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕ ರಾಮಚಂದ್ರ ಕಿಣಿ ಹೇಳಿದರು. ಅವರು ಗುರುವಾರ ಶೋಟೋಕಾನ್ ಕರಾಟೆ ಇನ್ಸ್ಟಿಟ್ಯೂಟ್ ವತಿಯಿಂದ ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಈಜು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಇಂತಹ ಶಿಬಿರಗಳು ವಿದ್ಯಾರ್ಥಿಗಳಲ್ಲಿ ಧೈರ್ಯ, ಆತ್ಮವಿಶ್ವಾಸ ಹಾಗೂ ಶಿಸ್ತನ್ನು ಬೆಳೆಸುವುದಲ್ಲದೆ ನೀರಿನಲ್ಲಿ ಆಗುವ ಅಪಘಾತಗಳನ್ನು ತಪ್ಪಿಸುವಲ್ಲಿ ಸಹಕಾರಿಯಾಗುತ್ತದೆ. ಯುವ ತರಬೇತುದಾರ ಆರ್ಯನ್ ನಾಯ್ಕ್ ಮಾತನಾಡಿ, ಈಜು ಕಲಿಯುವವರಲ್ಲಿ ನಿಯಮಿತ ಅಭ್ಯಾಸ ಮತ್ತು ಆತ್ಮವಿಶ್ವಾಸ ಮುಖ್ಯ ಎಂದು ತಿಳಿಸಿದರು. ಕರಾಟೆ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಸುರೇಶ್ ಮುಗೇರ್, ಪೊಲೀಸ್ ಸಿಬ್ಬಂದಿ ಗಂಗಾ ನಾಯ್ಕ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯಕ್ಷಗಾನ ಕಲೆ ಕಲಾಲೋಕದಲ್ಲಿ ಅದ್ಭುತ ಕಲೆಯಾಗಿದ್ದು, ಈ ಕಲೆ ನವರಸಗಳಿಂದ ತುಂಬಿದೆಯಲ್ಲದೆ ನಮ್ಮ ಪರಂಪರೆ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದು ವಿಶ್ರಾಂತ ಪ್ರಾಂಶುಪಾಲರಾದ ಬೀರಣ್ಣ ನಾಯ್ಕ್ ಮೊಗಟ ಹೇಳಿದರು. ಅವರು ತಾಲೂಕಿನ ಮೊಗಟಾದ ಶ್ರೀ ಶಾಂತಿಕಟಾಕ್ಷ ಯಕ್ಷ ಮಿತ್ರ ಬಳಗದ ಆಶ್ರಯದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಸದಾನಂದ ಗಾಂವ್ಕರ್ ಮತ್ತು ಯಕ್ಷಗಾನ ಸಂಘಟಕ ಶಾಂತ ನಾಯ್ಕ್ ಅವರ ಜೊತೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯ್ಕ್, ಸಹಕಾರಿ ಸಂಘದ ಅಧ್ಯಕ್ಷ ಜಗದೀಶ್ ನಾಯ್ಕ್, ಪ್ರಾಂಶುಪಾಲ ಉದಯ್ ನಾಯ್ಕ್, ತಮ್ಮಣಿ ನಾಯ್ಕ್, ಹರೀಶ್ ನಾಯ್ಕ್, ಗಜಾನನ್ ಗಾಂವ್ಕರ್ ಮುಂತಾದವರು ಹಾಜರಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದರೆ ಅದೊಂದು ನಿರಂತರ ಚಳುವಳಿ. ದಲಿತ ಸಮಾಜದ ಅತ್ಯಂತ ಕಠಿಣ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಅವರು ಪಟ್ಟ ಕಷ್ಟಗಳು ಇಂದು ನಮಗೆ ನ್ಯಾಯಯುತ ಬದುಕು ನೀಡಲು ಕಾರಣವಾಗಿದೆ. ಸಮಾಜಕ್ಕೆ ಸಮಾನತೆ ಮತ್ತು ನ್ಯಾಯ ಸಿಕ್ಕಿರುವುದು ಅವರು ರಚಿಸಿದ ಸಂವಿಧಾನದಿಂದಲೇ ಎಂದು ತಹಶೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿ ಹೇಳಿದರು. ತಾಲೂಕಾಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ದಲಿತ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ದಲಿತ ಮುಖಂಡ ದಾನಪ್ಪನವರ್ ಹಾಗೂ ಸುವರ್ಣ ಮಾದರ ಸಂಘಟನೆಯ ಮಹತ್ವದ ಬಗ್ಗೆ ಮಾತನಾಡಿದರು. ವೇದಿಕೆಯಲ್ಲಿ ಇಒ ವಿಲಾಸ್ ರಾಜ್ ಪ್ರಸನ್ನ, ಸಿಪಿಐ ಜೈಪಾಲ್ ಪಟೇಲ್, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೇನವರ್, ಸಮಾಜ ಕಲ್ಯಾಣ ಇಲಾಖೆಯ ಅಶೋಕ್ ಪವಾರ್ ಹಾಗೂ ಗಣ್ಯರು ಹಾಜರಿದ್ದರು. ಶಸ್ತ್ರಚಿಕಿತ್ಸೆಯ ಸ್ವರೂಪವನ್ನೇ ಬದಲಿಸುತ್ತಿರುವ ಎಐ ಮತ್ತು ರೋಬೋಟಿಕ್ಸ್ ಸರ್ಜರಿ ಎಂದು ಬೆಂಗಳೂರಿನ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಯ ಮೂಳೆ ರೋಗ ಮತ್ತು ರೋಬೋಟಿಕ್ ಕೀಲು ಬದಲಿ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಮಲ್ಲಿನಾಥ್ ಜಿ ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ನಲ್ಲಿ ಏಪ್ರಿಲ್ 17ರಂದು ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಅಲ್ಲದೆ ಕನಿಷ್ಠ ಸೀಳುವಿಕೆಯು ಮತ್ತು ತಂತ್ರಜ್ಞಾನ ಆಧಾರಿತ ವಿಧಾನಗಳೊಳಗಿನ ಬದಲಾವಣೆ ರೋಗಿಗಳಿಗೆ ದೊಡ್ಡ ವರದಾನವಾಗಿದೆ, ಏಕೆಂದರೆ ಇದು ಚೇತರಿಕೆಯ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ಜೀವನದ ಒಟ್ಟಾರೆ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸರ್ಜಿಕಲ್ ಆಂಕೋಲಾಜಿ ಮತ್ತು ರೋಬೋಟಿಕ್ ಶಸ್ತ್ರಚಿಕಿತ್ಸಾ ತಜ್ಞರುಗಳಾದ ಡಾಕ್ಟರ್ ಹೇಮಂತ್ ಜಿಎನ್ ಮತ್ತು ಡಾಕ್ಟರ್ ದೇವೇಶ್ ಎನ್ ಬಲ್ಲಾಳ್ ಮುಂತಾದವರು ಉಪಸ್ಥಿತರಿದ್ದರು. ಮುಂಡಗೋಡ ತಾಲೂಕಿನಲ್ಲಿ ಏಪ್ರಿಲ್ 23ರಂದು ಎಲ್ಕೆ ಸಭಾಭವನದಲ್ಲಿ ನಡೆಯಲಿರುವ 8ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಆಧಾರದ ಆಮಂತ್ರಣ ನೀಡಲು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ಸದಸ್ಯರು, ಜನಪ್ರತಿನಿಧಿಗಳ, ಅಧಿಕಾರಿಗಳ, ಪತ್ರಕರ್ತರ, ಸಾಹಿತಿಗಳ, ಅತಿಥಿಗಳ ಹಾಗೂ ಅಜೀವ ಸದಸ್ಯರ, ಗಣ್ಯಮಾನ್ಯರ ಮನೆಗಳಿಗೆ ತೆರಳಿ 8ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಬರುವಂತೆ ಆಮಂತ್ರಣ ಪತ್ರಿಕೆ ನೀಡುತ್ತಿದ್ದಾರೆ. ಏಪ್ರಿಲ್ 21ರಂದು ಶ್ರೀ ಶಂಕರ ಜಯಂತಿ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. 2 ದಿನ ಬೆಳಿಗ್ಗೆ ವಿವಿಧ ಧಾರ್ಮಿಕ ಹಾಗೂ ಸಂಜೆ ಧರ್ಮಸಭೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಭಕ್ತಿಭಾವದಿಂದ ಜರುಗಲಿವೆ. 20ರ ಬೆಳಿಗ್ಗೆ 9:30ರಿಂದ ಶ್ರೀ ಶಂಕರ ಸ್ತೋತ್ರ ಪಾರಾಯಣದೊಂದಿಗೆ ಆರಂಭವಾಗಲಿದೆ. ಭಕ್ತರು ವೇದ ಘೋಷಗಳ ನಡುವೆ ಪಾರಾಯಣದಲ್ಲಿ ಭಾಗವಹಿಸಿ ಜಗದ್ಗುರು ಆದಿಶಂಕರಾಚಾರ್ಯರ ಸ್ಮರಣೆಯಲ್ಲಿ ತೊಡಗಿಕೊಳ್ಳಲಿದ್ದಾರೆ.
ಸಂಜೆ 4 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿರಳಗಿಯ ಶ್ರೀ ಚೈತನ್ಯ ರಾಜಾರಾಮಾಶ್ರಮದ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಉಪಸ್ಥಿತರಿರಲಿದ್ದು ಧಾರ್ಮಿಕ ಸಂದೇಶವನ್ನು ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಸಾಧನಾ ಶಂಕರ ಪ್ರಶಸ್ತಿಯನ್ನು ಡಾಕ್ಟರ್ ಶಂಕರ್ ಭಟ್ ಉಂಚಳ್ಳಿ ಅವರಿಗೆ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮಕ್ಕೆ ಕೇಶವ್ ಹೆಗಡೆ ಗಡಿಕೈ ದಂಪತಿಗಳಿಗೆ ಸನ್ಮಾನ ನಡೆಯುತ್ತದೆ. 21 ಬೆಳಗ್ಗೆ 9:30ರಿಂದ ಸ್ವರ್ಣವಲ್ಲಿ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಶ್ರೀ ಗಣಪತಿ ಪೂಜೆ, ಸಂಕಲ್ಪ, ಋತ್ವಿಕ್ ವರ್ಣ ಹಾಗೂ ವೇದ ಪಾರಾಯಣ ನಡೆಯಲಿದೆ. ಅಲ್ಲದೆ ವಿಶೇಷವಾಗಿ ಮಾತೆಯರಿಂದ ಶ್ರೀ ಶಂಕರರ ಸಮಗ್ರ ಸ್ತೋತ್ರಗಳ ಪಾರಾಯಣ ನಡೆಯಲಿದೆ. ಸಂಜೆ 4:30ರಿಂದ ಸಭಾ ಕಾರ್ಯಕ್ರಮಗಳು ನಡೆಯಲಿದ್ದು ಶ್ರೀ ಸುಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧೀಶ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ನವದೆಹಲಿಯ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪರಮೇಶ್ವರ್ ಶಾಸ್ತ್ರಿ ಅವರಿಗೆ ಪ್ರದಾನ ಮಾಡಲಾಗುವುದು. ವೆಂಕಟರಮಣ ನರಸಿಂಹ ಗೇರೆಗದ್ದೆ ದಂಪತಿಗಳಿಗೆ ಸಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀಮಠದ ಪ್ರಕಟಣೆ ಮೂಲಕ ತಿಳಿಸಿದೆ. 4 ಸಾಧಕರಿಗೆ ಗೌರವ. ಸಂಸ್ಕೃತ ಕ್ಷೇತ್ರದಲ್ಲಿ ಅನವರತ ಕಾರ್ಯಕ್ರಮ ಮಾಡಿದ 2 ಸಾಧಕರಾದ ವಿ. ಶಂಕರ್ ಭಟ್ ಉಂಚಳ್ಳಿ ಹಾಗೂ ವಿಶ್ರಾಂತ ಕುಲಪತಿ ಡಾಕ್ಟರ್ ಪರಮೇಶ್ವರ್ ಶಾಸ್ತ್ರಿಗಳಿಗೆ ಸಾಧನಾ ಶಂಕರ್ ಪ್ರಶಸ್ತಿ ಪ್ರದಾನ ಹಾಗೂ ಧಾರ್ಮಿಕ ಶ್ರದ್ಧೆಯ ಕುಟುಂಬಗಳಾದ ಗಡಿಕೈನ ಕೇಶವ್ ಹೆಗಡೆ ನರಸಿಂಹ ಗೇರೆಗದ್ದೆ ಕುಟುಂಬಕ್ಕೆ ಸನ್ಮಾನ ನೆರವೇರಿಸಲಾಗುತ್ತದೆ. ಧಾರವಾಡದ ಬಿಜೆಪಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇನ್ನೋರ್ವ ಆರೋಪಿ ಚನ್ನಕೇಶವ ಟಿಂಗರಿಕರಕ್ಕೆ 7 ವರ್ಷಗಳ ಸೆರೆವಾಸ ಶಿಕ್ಷೆ ಪ್ರಕಟಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರು ಏಪ್ರಿಲ್ 17ರಂದು ಈ ಮಹತ್ವದ ತೀರ್ಪು ಪ್ರಕಟಿಸಿದ್ದಾರೆ. ಅಲ್ಲದೆ ಹತ್ಯೆಗೀಡಾದ ಲೋಕೇಶ್ ಗೌಡರ ಮಕ್ಕಳಿಗೆ 16 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆಯೂ ಕೋರ್ಟ್ ಆದೇಶಿಸಿದೆ. 2016 ಜೂನ್ 15ರಂದು ಧಾರವಾಡದಲ್ಲಿ ನಡೆದ ಭೀಕರ ಕೊಲೆ ರಾಜಕೀಯ ವೈರತ್ವ ಮತ್ತು ಭೂ ವಿವಾದ ಕಾರಣವೆಂದು ಸಿಬಿಐ ತನಿಖೆಯಲ್ಲಿ ತಿಳಿದುಬಂದಿದ್ದು, ವಿನಯ್ ಕುಲಕರ್ಣಿ ಕೊಲೆ ಸಂಚು ರೂಪಿಸಿದ್ದಾರೆ ಎಂದು ನ್ಯಾಯಾಲಯ ಪ್ರಕರಣದಲ್ಲಿ ಒಟ್ಟು 17 ಜನರನ್ನ ದೋಷಿಗಳೆಂದು ಘೋಷಿಸಲಾಗಿದ್ದು 16 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಸಿಬಿಐ ಕ್ಷಮಾರಹಿತ ಜೀವಾವಧಿ ಕೋರಿತ್ತು. ವಿನಯ್ ಕುಲಕರ್ಣಿ ಕುಟುಂಬದ ಜವಾಬ್ದಾರಿ 3 ಮಕ್ಕಳು, ಗೋವು ಪಾಲನೆಯನ್ನ ಉಲ್ಲೇಖಿಸಿ ಕನಿಷ್ಠ ಶಿಕ್ಷೆಗೆ ನಿನ್ನೆ ಮನವಿ ಮಾಡಿಕೊಂಡಿದ್ದರು. ಅಲ್ಲದೆ ನ್ಯಾಯಾಲಯ ಕಠಿಣ ತೀರ್ಪು ನೀಡಿದೆ. ಈ ಶಿಕ್ಷೆಯಿಂದ ವಿನಯ್ ಕುಲಕರ್ಣಿಯ ಶಾಸಕ ಸ್ಥಾನ ಸ್ವಯಂ ಚಾಲಿತವಾಗಿ ರದ್ದಾಗಿದೆ ಎಂದು ತಿಳಿಸಲಾಗಿದೆ. ಏಪ್ರಿಲ್ 17ರಂದು ನಗರದ ಪ್ರಸಿದ್ಧ ಶ್ರೀ ಮಾರಿಕಾಂಬ ದೇವಸ್ಥಾನದ ಎದುರುಗಡೆ ನೂತನವಾಗಿ ನಿರ್ಮಿಸಿದ ಪೊಲೀಸ್ ಸಹಾಯ ಘಟಕವನ್ನು ಶುಕ್ರವಾರ ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾರಿಕಾಂಬ ದೇವಸ್ಥಾನದ ಅಧ್ಯಕ್ಷ ಆರ್.ಜೆ. ನಾಯ್ಕ, ಉಪಾಧ್ಯಕ್ಷ ಸುದೇಶ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಶ್ರೀಮತಿ ವತ್ಸಲಾ ಹೆಗಡೆ, ಶಿವಾನಂದ ಶೆಟ್ಟಿ, ನಗರ ಈದಿನ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಗೀತಾ ಶೆಟ್ಟಿ, ಡಿವೈಎಸ್ಪಿ ಗೀತಾ ಪಾಟೀಲ್, ನಗರ ಠಾಣೆ ಪಿಎಸ್ಐ ನರಸಿಂಹಲು ಹಾಜರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.